Hello everyone, welcome back to my channel Coaching. Today I would like to speak about the vowel E. E for elephant, E for A. E ಎಂಬ ವೌವಲಿಗೆ ಎ ಎಂಬ ಸ್ವರಾಕ್ಷರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಬೇರೆ ಬೇರೆ ಉಚ್ಚಾರಣೆಗಳು ಸಹ ಇ ಎಂಬ ವೌವಲಿಗೆ ಉಂಟು. ಆದರೆ ಎಲ್ಲ ಸೇರಿಸಿ ಹೇಳುವಾಗ ತುಂಬ ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ಇವತ್ತು ನಾನು ಇ ಫಾರ್ ಎಲಿಫೆಂಟ್, ಇ ಫಾರ್ ಎ ಎಂಬ ವೌವಲ್ನ ಲೆಕ್ಕದಲ್ಲಿ ಉಚ್ಚಾರಣ ಲೆಕ್ಕದಲ್ಲಿ ಎ ಎಂಬ ಉಚ್ಚಾರಣ ಲೆಕ್ಕದಲ್ಲಿ ಹೇಳ್ತೇನೆ. ಓಕೆ. ಇ ಫಾರ್ ಎಲಿಫೆಂಟ್, ಇ ಫಾರ್ ಎ. ಬಿ ಪ್ಲಸ್ ಇ ಬೇ. ಬಿ ಪ್ಲಸ್ ಇ ಬಿ ಇ ಬೇ. ಡಿ ಪ್ಲಸ್ ಇ ಡಿ ಇ ಡೇ. ಎಫ್ ಪ್ಲಸ್ ಇ ಎಫ್ ಇ ಫೇ. ಜಿ ಪ್ಲಸ್ ಇ ಜಿ ಇ ಗೆ. ಎಚ್ ಪ್ಲಸ್ ಇ ಎಚ್ ಇ ಹೇ. ಜೆ ಪ್ಲಸ್ ಇ ಜೆ ಇ ಜೆ. ಕೆ ಪ್ಲಸ್ ಇ ಕೆ ಇ ಕೆ. ಎಲ್ ಪ್ಲಸ್ ಇ ಎಲ್ ಇ ಲೇ. ಎಮ್ ಪ್ಲಸ್ ಇ ಎಮ್ ಇ ಮೇ. ಎನ್ ಪ್ಲಸ್ ಇ ಎನ್ ಇ ನೇ. ಪಿ ಪ್ಲಸ್ ಇ ಪಿ ಇ ಪೇ. ಆರ್ ಪ್ಲಸ್ ಇ ಆರ್ ಇ ರೇ. ಟಿ ಪ್ಲಸ್ ಇ ಟಿ ಇ ಟೇ. ವಿ ಪ್ಲಸ್ ಇ ವಿ ಇ ವೇ. ಡಬ್ಲ್ಯೂ ಪ್ಲಸ್ ಇ ಡಬ್ಲ್ಯೂ ಇ ವೇ. ಎಸ್ ಪ್ಲಸ್ ಇ ಎಸ್ ಇ ಸೇ. ಈ ಉಚ್ಚಾರಣೆಗಳಲ್ಲಿ ನಾವು ಫಾರ್ಮ್ ಮಾಡಿದ ವರ್ಡ್ಸ್ 3 ಲೆಟರ್ ವರ್ಡ್ಸ್ ಯಾವುದಂದರೆ, ಈ ವರ್ಡ್ಸಲ್ಲಿ ನಾವು ನೋಡುವಾಗ ಕೆಲವು ವರ್ಡಿಗೆ ಕರೆಕ್ಟಾಗಿ ಮೀನಿಂಗ್ ಬರ್ತದೆ, ಮತ್ತು ಕೆಲವು ವರ್ಡಿಗೆ ಬರುವುದಿಲ್ಲ. ಮತ್ತು ನನ್ನ ಮೇಯ್ನ್ ಇಂಪಾರ್ಟೆನ್ಸ್ ಏನೆಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಲಿಬೇಕು, ಬರಿಬೇಕು. ಅದನ್ನ ಲೆಕ್ಕದಲ್ಲಿ ನೋಡುವಾಗ ನಮಗೆ 3 ಅಕ್ಷರ ಸೇರಿಸಿ ಬರುವಾಗ ನಾವು ಓದೋದು ಹೇಗೆ ಅಷ್ಟೇ ಮಾತ್ರ. ಆಯಿತಾ? ಎಲ್ಲ ವರ್ಡಿಗೆ ಇಲ್ಲಿ ಬರೆದಿದ್ದ ಎಲ್ಲ 3 ಲೆಟರ್ ವರ್ಡಿಗೆ ಸಹ ಮೀನಿಂಗ್ ಇಲ್ಲ. ಕೆಲವುದಿಗೆ ಇರ್ತದೆ, ಕೆಲವುದಿಗೆ ಇಲ್ಲ. ಓಕೆ ನೋಡಿ. ಬಿ ಇ ಬೇ. ಬಿ ಇ ಡಿ ಬೆಡ್. ಬಿ ಇ ಬೇ. ಬಿ ಇ ಟಿ ಬೆಟ್. ಬಿ ಇ ಬೇ. ಬಿ ಇ ಬಿ ಬೆಬ್. ಬಿ ಇ ಬೇ. ಬಿ ಇ ಎನ್ ಬೆನ್. ಬಿ ಇ ಬೇ. ಬಿ ಇ ಜಿ ಬೆಗ್. ಬಿ ಇ ಬೇ. ಬಿ ಇ ಎಂ ಬೆಮ್. ಬಿ ಇ ಬೇ. ಬಿ ಇ ಸಿ ಬೆಕ್. ಬಿ ಇ ಬೇ. ಬಿ ಇ ಎಲ್ ಬೆಲ್. ಬಿ ಇ ಬೇ. ಬಿ ಇ ಆರ್ ಬರ್. ಬಿ ಇ ಬೇ. ಬಿ ಇ ಪಿ ಬೆಪ್. ಬಿ ಇ ಬೇ. ಬಿ ಇ ಎಸ್ ಬೆಸ್. ಇಲ್ಲಿ ನೋಡಿ, ಬಿ ಇ ಎಲ್ ಅನ್ನು ಹೇಳಿದರೆ ಕರೆಕ್ಟಾಗಿ ಬೆಲ್ಲಿನ ಉಚ್ಚಾರಣ ಅಲ್ಲ, ಬೆಲ್ ಎಂಬ ವರ್ಡ್ ಅಲ್ಲ ಇದು. ನಾವು ಓದುವಾಗ ಅದನ್ನು ಒಳಗೆ ಬರೆದ ವಿಷಯ ಮಾತ್ರವೇ. ಬೆಲ್ಲಿನ ಸ್ಪೆಲ್ಲಿಂಗ್ ಸರಿಯಾಗಿ ನೋಡುವಾಗ ಬಿ ಇ ಎಲ್ ಎಲ್ ಅಂದೆ. ಗೊತ್ತಾಯಿತಾ? ಅದಕ್ಕಾಗಿ ನಾನು ಹೇಳಿದ್ದು ಇದೆಲ್ಲ ಓದಿ ಪ್ರಾಕ್ಟೀಸ್ ಮಾಡೋದು. ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಬೇಕು, ಬರಿಬೇಕು, ಅದೇ ಲೆಕ್ಕ ಮಾತ್ರ. ಅರ್ಥ ಆಯಿತಾ? ಇಲ್ಲಿ ನೋಡಿ, ಡಿ ಇ ಡೇ. ಡಿ ಇ ಸಿ ಡೆಕ್. ಡಿ ಇ ಡೇ. ಡಿ ಇ ಬಿ ಡೆಬ್. ಡಿ ಇ ಡೇ. ಡಿ ಇ ಡಿ ಡೆಡ್. ಡಿ ಇ ಡೇ. ಡಿ ಇ ಎನ್ ಡೆನ್. ಡಿ ಇ ಡೇ. ಡಿ ಇ ಎಫ್ ಡೆಫ್. ಡಿ ಇ ಡೇ. ಡಿ ಇ ಎಲ್ ಡೆಲ್. ಡಿ ಇ ಡೇ. ಡಿ ಇ ಎಸ್ ಡೆಸ್. ಡಿ ಇ ಡೇ. ಡಿ ಇ ಆರ್ ಡರ್. ಡಿ ಇ ಡೇ. ಡಿ ಇ ವಿ ಡೆವ್. ಓಕೆ, ಪ್ರಾಕ್ಟೀಸ್ ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಮಾತ್ರ ನಿಮಗೆ ಎಂದು ಇಲ್ಲ ಲೆಕ್ಕದಲ್ಲಿ, ಮೀನ್ಸ್ 0 ಲೆಕ್ಕದಿಂದ ಹೀರೋ ಆಗಬಹುದು. ಅಷ್ಟು ತನಕ ನಿಮಗೆ ಹೆಲ್ಪ್ಫುಲ್ ಆಗೋದು ಕ್ಲಾಸುಗಳೇ ಇದರಲ್ಲಿ ಮಾಡೋದಲ್ಲ. ಅದಕ್ಕಾಗಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ನೋಡಿ, ಎಫ್ ಇ ಫೇ. ಎಫ್ ಇ ಸಿ ಫೆಕ್. ಎಫ್ ಇ ಫೇ. ಎಫ್ ಇ ಬಿ ಫೆಬ್. ಎಫ್ ಇ ಫೇ. ಎಫ್ ಇ ಡಿ ಫೆಡ್. ಎಫ್ ಇ ಫೇ. ಎಫ್ ಇ ಎಫ್ ಫೆಫ್. ಎಫ್ ಇ ಫೇ. ಎಫ್ ಇ ಜಿ ಫೆಗ್. ಎಫ್ ಇ ಫೇ. ಎಫ್ ಇ ಎಮ್ ಫೆಮ್. ಎಫ್ ಇ ಫೇ. ಎಫ್ ಇ ಎಲ್ ಫೆಲ್. ಎಫ್ ಇ ಫೇ. ಎಫ್ ಇ ಎನ್ ಫೆನ್. ಎಫ್ ಇ ಫೇ. ಎಫ್ ಇ ಪಿ ಫೆಪ್. ಎಫ್ ಇ ಫೇ. ಎಫ್ ಇ ಆರ್ ಫರ್.
FE fe, FET fet, GE ಗೆ, GET get. ಅದರಲ್ಲಿ ಜಾಸ್ತಿ ವರ್ಡ್ಸ್ ಬರೋದಿಲ್ಲ. ಜಿ ಎಂಬ ಅಕ್ಷರಕ್ಕೆ ಕೆಲವು ಟೈಮಲ್ಲಿ ಗ ಸೌಂಡ್ ಬರ್ತದೆ, ಕೆಲವು ಟೈಮಲ್ಲಿ ಜ ಸೌಂಡ್ ಬರ್ತದೆ. ಅದಕ್ಕಾಗಿ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಓಕೆ, ಈಗ ನಮಗೆ ಗೆಟ್ ಎಂಬ ವರ್ಡ್ ಸಾಕು. ಇಲ್ಲಿ ನೋಡಿ, HE HEN ಹೆನ್, HE HEL ಹೆಲ್, HE HEL ಹೆಲ್, HE HET het, HE HEM hem, HE HEP hep, HE HER her, HE HES hes, HE HEB heb, HE HEC hec, JEJ JET jet, JEJ JEM gem, KEK KET ket, KEK KEG keg, KEK KEM kem, KEK KES kes. ಇದೆಲ್ಲ ಎಲ್ಲಿಂದ ಬರುವಾಗ ಎಲ್ಲಿಲೆ, LET let, ಎಲ್ಲಿಲೆ, LED led, ಎಲ್ಲಿಲೆ LEN len, ಎಲ್ಲಿಲೆ LER ler, MEME MEN men, MEME MES mes, MEME MET met, MEME MEC mec, MEME MED med, MEME MEM mem, MEME MEP mep, MEME MER mer, NENE NET net, NENE NES nes, NENE NEC neck, NENE NED ned, NENE NEP nep, NENE NER ner. Okay, next PE, PE pe, PEL pel, PE pe, PEN pen, PE pe, PEC pec, PE pe, PEM pem, PE pe, PEP pep, PE pe, PEB peb, PE pe, PD ped, PE pe, PEG peg, PE pe, PEL pel, PE pe, PER per, PE pe, PER per, PE pe, PES pes, PE pe, PEG peg, PE pe, PET pet. ಬೈ ಮಿಸ್ಟೇಕಲ್ಲಿ ಒಂದು ವರ್ಡ್ 2 ಟೈಮ್ಸ್ ಬರೆದಿದ್ದು ಕಾಣ್ತಾ ಉಂಟು, ಇದು ಸಾರಿ. RE RED ರೆಡ್, RE REN ರೆನ್, RE RET ret, RE REG reg, RE REV rev, RE REP rep, RE RER rer, RE RES res, RE REG reg, RE REC rec, RE REL rel, RE REM rem. Next S, SC ಸೆ. ಇದು ಸ್ಟಾರ್ಟಿಂಗಲ್ಲಿ ಬರುವಾಗ ಹೀಗೆ ಉಚ್ಚಾರಣೆ ಬರ್ತದೆ ಆಯಿತಾ. RE എന്ന് ಹೇಳಿದರೆ SC ಸೆ എന്ന് ಹೇಳಿದ್ರಲ್ಲ, ಇದು ಸ್ಟಾರ್ಟಿಂಗ್ ಲೆಕ್ಕದಲ್ಲಿ ಬಂದರೆ, ಮಧ್ಯ ಲೆಕ್ಕದಲ್ಲಿ ಬಂದರೆ ಸಾಕ್ತದೆ, ಎಂಡಲ್ಲಿ ಬಂದರೆ ಚೇಂಜ್ ಉಂಟು ಆಯಿತಾ. ಈಗ ನೋಡಿ, SC ಸೆ, SEB ಸೆಬ್, SC ಸೆ, SET ಸೆಟ್, SC ಸೆ, SEN ಸೆನ್, SC ಸೆ, SER ಸರ್, SC ಸೆ, SEG ಸೆಗ್, SC ಸೆ, SEM ಸೆಮ್, SC ಸೆ, SEL ಸೆಲ್, SC ಸೆ, SEP ಸೆಪ್, SC ಸೆ, SEX ಎಕ್ಸ್, SC ಸೆ, SEC ಸೆಕ್, SC ಸೆ, SED ಸೆಡ್, TE ಟೆ, TEM ಟೆಮ್, TE ಟೆ, TES ಟೆಸ್, TE ಟೆ, TEC ಟೆಕ್, TE ಟೆ, TEB ಟೆಬ್, TE ಟೆ, TEN ಟೆನ್, TE ಟೆ, TED ಟೆಡ್, TE ಟೆ, TEG ಟೆಗ್. ನೆಕ್ಸ್ಟ್ ವಿ, VE ವೆ, VEG ವೆಗ್, VE ವೆ, VEN ವೆನ್, VE ವೆ, VER ವರ್,
ವಿ ಇ ವೇ ವಿ ಎಸ್ ವೆಸ್, ವಿ ಇ ವೇ ವಿ ಟಿ ವೆಟ್, ಡಬ್ಲ್ಯೂ ಇ ವೇ. ಓಕೆ, ಡಬ್ಲ್ಯೂ ಇ ತನಿಷ್ಠ ನಿಲ್ಲುವಾಗ ಸರಿಯಾಗಿ ಡಬ್ಲ್ಯೂ ಇಗೆ ವಿ ಎಂದು ಉಚ್ಚಾರಣ ಉಂಟು, ಆದರೆ ಸಹ ಹೀಗೆ ನಮಗೆ ಈ ಉಚ್ಚಾರಣ ಅಲ್ಲ, ಈ ಎಂಬ ವೌವಲಿಗೆ ಎ ಉಚ್ಚಾರಣ ಲೆಕ್ಕದಲ್ಲಿ ನಾವು ಇವತ್ತಿನದು ಕ್ಲಾಸ್ ಮಾಡೋದು. ಅದಕ್ಕಾಗಿ ಡಬ್ಲ್ಯೂ ಎಂದು ಹೇಳಿದರೆ ಡಬ್ಲ್ಯೂ ಇ ವೇ, ಡಬ್ಲ್ಯೂ ಇ ಬಿ ವೆಬ್, ಡಬ್ಲ್ಯೂ ಇ ವೇ, ಡಬ್ಲ್ಯೂ ಇ ಡಿ ವೆಡ್, ಡಬ್ಲ್ಯೂ ಇ ವೇ ಡಬ್ಲ್ಯೂ ಇ ಎಲ್ ವೆಲ್, ಡಬ್ಲ್ಯೂ ಇ ವೇ ಡಬ್ಲ್ಯೂ ಇ ಸಿ ವೆಕ್, ಡಬ್ಲ್ಯೂ ಇ ವೇ ಡಬ್ಲ್ಯೂ ಇ ಎಮ್ ವೆಮ್, ಡಬ್ಲ್ಯೂ ಇ ವೇ ಡಬ್ಲ್ಯೂ ಇ ಎನ್ ವೆನ್, ವೈ ಇ ಎ ವೈ ಟಿ ಎಟ್, ವೈ ಇ ಎ ವೈ ಇ ಎಸ್ ಎಸ್. ಗೊತ್ತಾಯ್ತಾ? ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದಿಲ್ಲ ಆದರೆ ಎಂದು ಸಹ ಈಸಿ ಇಲ್ಲ. ಪ್ರಾಕ್ಟೀಸ್ ಬಿಕಮ್ ಎ ಪರ್ಸನ್ ಪರ್ಫೆಕ್ಟ್. ಅದರಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಇದ್ದರೆ ಮಾತ್ರ ನೀವು ನೆನೆಸಿದ ಲೆಕ್ಕಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಆಯಿತಾ? ಇಲ್ಲಿ ನೋಡಿ, ಈ ಸ್ಟಾರ್ಟ್ ಮಾಡುವಾಗ ಹೇಗೆ ಉಚ್ಚಾರಣೆ ಹೇಗೆ ಬರ್ತದೆ? ಸ್ಟಾರ್ಟ್ಸ್ ವಿತ್ ಇ. ಇ ಜಿ ಎಗ್, ಇ ಜಿ ಜಿ ಎಗ್, ಬಿ ಇ ಜಿ ಬೆಗ್, ಕೆ ಇ ಜಿ ಎಗ್, ಕೆ ಇ ಜಿ ಕೆಗ್, ಇ ಜಿ ಎಗ್, ಟಿ ಇ ಜಿ ಟೆಗ್, ಇ ಜಿ ಎಗ್, ಪಿ ಇ ಜಿ ಪೆಗ್, ಇ ಜಿ ಎಗ್, ಎಚ್ ಇ ಜಿ ಹೆಗ್, ಇ ಜಿ ಎಗ್, ಎಲ್ ಇ ಜಿ ಲೆಗ್, ಇ ಜಿ ಎಗ್, ಎಸ್ ಇ ಜಿ ಸೆಗ್, ಇ ಡಿ ಎಡ್, ಬಿ ಇ ಡಿ ಬೆಡ್, ಇ ಡಿ ಎಡ್, ಆರ್ ಇ ಡಿ ರೆಡ್, ಇ ಡಿ ಎಡ್, ಟಿ ಇ ಡಿ ಟೆಡ್, ಇ ಡಿ ಎಡ್, ಡಬ್ಲ್ಯೂ ಇ ಡಿ ವೆಡ್. ಅರ್ಥ ಆಯಿತಾ? ನೆಕ್ಸ್ಟ್ ನೋಡಿ, ಇದೆಲ್ಲ ಈ ಮೂರಕ್ಷರಕ್ಕೆ ಕರೆಕ್ಟಾಗಿ ಮೀನಿಂಗ್ ಇಲ್ಲ, ಕೆಲವುದಿಗೆ ಮಾತ್ರ ಮೀನಿಂಗ್ ಬರ್ತದೆ. ಆಯಿತಾ? ಇ ಎನ್ ಎನ್, ಇ ಎನ್ ಎನ್, ಬಿ ಇ ಎನ್ ಬೆನ್, ಇ ಎನ್ ಎನ್, ಡಿ ಇ ಎನ್ ಡೆನ್, ಇ ಎನ್ ಎನ್, ಎಫ್ ಇ ಎನ್ ಫೆನ್, ಇ ಎನ್ ಎನ್, ಎಚ್ ಇ ಎನ್ ಹೆನ್, ಇ ಎನ್ ಎನ್, ಎಲ್ ಇ ಎನ್ ಲೆನ್, ಇ ಎನ್ ಎನ್, ಜೆ ಇ ಎನ್ ಜೆನ್, ಇ ಎನ್ ಎನ್, ಎಮ್ ಇ ಎನ್ ಮೆನ್, ಇ ಎನ್ ಎನ್, ಟಿ ಇ ಎನ್ ಟೆನ್, ಇ ಎನ್ ಎನ್, ಪಿ ಇ ಎನ್ ಪೆನ್, ಇ ಎನ್ ಎನ್, ಇ ಎನ್ ಎನ್, ಪಿ ಇ ಎನ್ ಪೆನ್, ಇ ಎನ್ ಎನ್, ಆರ್ ಇ ಎನ್ ರೆನ್, ಇ ಎನ್ ಎನ್, ಎಸ್ ಇ ಎನ್ ಸೆನ್, ಇ ಎನ್ ಎನ್, ಡಬ್ಲ್ಯೂ ಇ ಎನ್ ವೆನ್, ಇ ಟಿ ಎಟ್, ಜಿ ಟಿ ಗೆಟ್, ಇ ಟಿ ಎಟ್, ಬಿ ಇ ಟಿ ಬೆಟ್, ಇ ಟಿ ಎಟ್, ಎಸ್ ಇ ಟಿ ಸೆಟ್, ಇ ಟಿ ಎಟ್, ಪಿ ಇ ಟಿ ಪೆಟ್, ಇ ಟಿ ಎಟ್, ಎಮ್ ಇ ಟಿ ಮೆಟ್. ಓಕೆ, ನೆಕ್ಸ್ಟ್ ಇ ಟಿ ಎಟ್, ಜೆ ಇ ಟಿ ಜೆಟ್, ಎಲ್ ಇ ಟಿ ಲೆಟ್, ಇ ಟಿ ಎಟ್, ಡಬ್ಲ್ಯೂ ಇ ಟಿ ವೆಟ್, ಇ ಟಿ ಎಟ್, ಡಬ್ಲ್ಯೂ ಇ ಟಿ ವೆಟ್, ಇ ಟಿ ಎಟ್, ಎಫ್ ಇ ಟಿ ಫೆಟ್, ಇ ಟಿ ಎಟ್, ಎನ್ ಇ ಟಿ ನೆಟ್. ನೆಕ್ಸ್ಟ್ ಇ ಎಲ್ ಎಲ್ ಎಲ್, ಈ ಸೌಂಡ್ ಫಸ್ಟ್ ಬರುವಾಗ ನೋಡುವ. ಇ ಎಲ್ ಎಲ್ ಎಲ್, ಬಿ ಇ ಎಲ್ ಎಲ್ ಬೆಲ್, ಎಫ್ ಇ ಎಲ್ ಎಲ್ ಫೆಲ್, ಎಚ್ ಇ ಎಲ್ ಎಲ್ ಹೆಲ್, ಎಸ್ ಇ ಎಲ್ ಎಲ್ ಸೆಲ್, ಲೇಟ್, ಎಸ್ ಇ ಎಲ್ ಎಲ್ ಸೆಲ್. ಓಕೆ, ನೆಕ್ಸ್ಟ್ ಇ ಎಲ್ ಎಲ್ ಎಲ್, ಟಿ ಇ ಎಲ್ ಎಲ್ ಟೆಲ್, ಇ ಎಲ್ ಎಲ್ ಎಲ್, ಡಬ್ಲ್ಯೂ ಇ ಎಲ್ ಎಲ್ ವೆಲ್, ಇ ಎಲ್ ಎಲ್ ಎಲ್, ಸಿ ಇ ಎಲ್ ಎಲ್ ಸೆಲ್. ಓಕೆ, ಇಷ್ಟು ಟೈಮ್ ನಾವು ಕಲಿತಿದ್ದ ಪದಗಳೆಂದರೆ ಎ ಉಚ್ಚಾರಣ ಬರುವ ಪದಗಳೇ ಇ ಜಿ ಜಿ ಎಗ್, ಇ ಎನ್ ಡಿ ಎಂಡ್, ಇ ಎಕ್ಸ್ ಐ ಟಿ ಎಕ್ಸಿಟ್, ಇ ಎನ್ ಟಿ ಇ ಆರ್ ಎಂಟರ್, ಇ ಎನ್ ಇ ಎಮ್ ವೈ ಎನಿಮಿ,
ELEPHANT ಎಲಿಫೆಂಟ್. ಗೊತ್ತಾಯ್ತಾ? ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಉಚ್ಚಾರ ನಿಮಗೆ ಹೇಗೆ ಅಂತ ಗೊತ್ತಾಗಲಿಕ್ಕೆ ಮಾತ್ರ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬರುವಾಗ ಈ ಎಂಬ ವೌವಲಿಗೆ ಇನ್ನು ಸ್ಟಾರ್ಟ್ ಮಾಡುವಾಗ ಅದು ಇದು ಕನ್ಫ್ಯೂಸ್ ಆಗ್ತದೆ. ಸೊ ಆ ಕ್ಲಾಸ್ ಬರಲಿಕ್ಕೆ ಮುಂಚೆ ಇದು ಚಂದವಾಗಿ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಈ ಕ್ಲಾಸುಗಳು ನಿಮಗೆ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿಕೊಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಇಂಟ್ರೆಸ್ಟ್ ಇದೆ ತುಂಬ ಜನ ಉಂಟು, ಅವರಿಗೆಲ್ಲ ಶೇರ್ ಮಾಡಿಕೊಡಿ, ಆಯಿತಾ? ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಧನ್ಯವಾದಗಳು. ದೇವರನ್ನು ಆಶೀರ್ವಾದ ಮಾಡಲಿ.